ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಜನಗಣತಿ ನಿಖರ ಪಾರದರ್ಶಕ ಜನಗಣತಿಯಿಂದ ಸರ್ಕಾರಿ ಸೌಲಭ್ಯಗಳ ಸಮರ್ಪಕ ವಿತರಣೆ. ಜಿಲ್ಲಾಧಿಕಾರಿ ಶ್ರೀರೂಪ. ಜಿಲ್ಲಾ ಮಟ್ಟದ ಚಾರಣ ಚೂಡಾ ಅಧ್ಯಕ್ಷರಾದ ಮಹಮ್ಮದ್ ಅಸ್ಗರ್ ಮುನ್ನಾ ಅವರಿಂದ ಚಾಲನೆ. ಹರದನಹಳ್ಳಿಯ ಪುರಾತನ ಐತಿಹಾಸಿಕ ದಿವ್ಯಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದ ಹಿನ್ನೆಲೆ ಸ್ವಚ್ಛತಾ ಕಾರ್ಯ. ಕೊಳ್ಳೇಗಾಲದಲ್ಲಿ ಪಿ ಲಂಕೇಶ್ ರವರ ವ್ಯಕ್ತಿತ್ವ ಉಪನ್ಯಾಸ ಕಾರ್ಯಕ್ರಮ. ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ನಾಮಫಲಕ ಅನುಷ್ಠಾನಗೊಳಿಸಿದ ಜಿಲ್ಲಾಧಿಕಾರಿ ನಡೆ ಖಂಡಿಸಿ ಪ್ರತಿಭಟನೆ. 2027 ಜನಗಣತಿ ನಿಖರ ಪಾರದರ್ಶಕ ಜನಗಣತಿಯಿಂದ ಸರ್ಕಾರಿ ಸೌಲಭ್ಯಗಳ ಸಮರ್ಪಕ ವಿತರಣೆ. ಜಿಲ್ಲಾಧಿಕಾರಿ ಶ್ರೀರೂಪ. ನಗರದ ಹಳೆ ಕೆಡಿಪಿ ಸಭಾಂಗಣದಲ್ಲಿಂದು ಭಾರತ ಜನಗಣತಿ 2027 ಸಂಬಂಧ ಜಿಲ್ಲಾ ಹಂತದ ಅಧಿಕಾರಿಗಳು, ನಗರ ಸ್ಥಳೀಯ ಸಂಸ್ಥೆ ಅಧಿಕಾರಿ ಹಾಗೂ ಇತರ ಸಿಬ್ಬಂದಿಗೆ ಆಯೋಜಿಸಲಾಗಿದ್ದ 3 ದಿನಗಳ ಪೂರ್ವಭಾವಿ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀರೂಪ ಅವರು, ಕಳೆದ ಬಾರಿ 2011ರಲ್ಲಿ ಜನಗಣತಿಯ ಹಳೆಯ ಮ್ಯಾನ್ಯುವಲ್ ಪದ್ಧತಿಯಲ್ಲಿ ನಡೆದಿತ್ತು. ಆದರೆ ಈ ಬಾರಿ ಅಂದರೆ 2027 ಜನಗಣತಿಯು ಸಂಪೂರ್ಣವಾಗಿ ಮೊಬೈಲ್ ಆಪ್ ಮೂಲಕ ಡಿಜಿಟಲ್ ಮೋಡ್ನಲ್ಲಿ ನಡೆಯಲಿದ್ದು, ಡಿಜಿಟಲ್ ಮೋಡ್ನಲ್ಲಿ ನಡೆಯುವ ಜಾತಿ ಗಣತಿಯ ನಿಖರತೆ ಹಾಗೂ ಪಾರದರ್ಶಕತೆಯಿಂದ ಕೂಡಿರಲಿದೆ. ಇದರಿಂದಾಗಿ ಸರ್ಕಾರಿ ಸೌಲಭ್ಯವನ್ನು ಸಮರ್ಪಕವಾಗಿ ತಲುಪಿಸಲು ಸಾಧ್ಯವಾಗಲಿದೆ ಎಂದರು. 2027 ಜನಗಣತಿಯು 2 ಹಂತದಲ್ಲಿ ನಡೆಯಲಿದ್ದು, ಇದಕ್ಕೆ ಪೂರ್ವಭಾವಿಯಾಗಿ ಮೊದಲ ಹಂತದಲ್ಲಿ ಕರ್ನಾಟಕದಲ್ಲಿ ಮನೆಪಟ್ಟಿ ಕಾರ್ಯಾಚರಣೆಯು ದಿನಾಂಕ 16/4/2026ರಿಂದ 15/5/2026ರವರೆಗೆ 1 ತಿಂಗಳ ಕಾಲ ನಡೆಯಲಿದ್ದು, ಈ 30 ದಿನಗಳ ಮನೆಪಟ್ಟಿ ಕಾರ್ಯ ಪ್ರಾರಂಭವಾಗ 15 ದಿನಗಳ ಮೊದಲು ಸ್ವಯಂ ಗಣತಿಯ ಆಯ್ಕೆ ಲಭ್ಯವಿರುತ್ತದೆ. 2ನೇ ಹಂತದ ಜನಗಣತಿಯು 2027 ಜನವರಿಯಿಂದ ಆರಂಭವಾಗಲಿದೆ ಎಂದು ಹೇಳಿದರು. ಡಿಜಿಟಲ್ ಮೋಡ್ನಲ್ಲಿ ನಡೆಯುವ ಜನಗಣತಿಗೆ ತರಬೇತಿ ಅತ್ಯವಶ್ಯಕವಾಗಿದ್ದು, ಜನಗಣತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಅಧಿಕಾರಿಗಳು ಯಾವುದೇ ಗೊಂದಲಕ್ಕೆ ಅವಕಾಶವಾಗದಂತೆ ಯಾವುದೇ ಅನುಮಾನಗಳಿದ್ದರೂ ತರಬೇತಿ ಕಾರ್ಯಾಗಾರದಲ್ಲಿ ಪರಿಹರಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಜನಗಣತಿ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದ್ದು, ಕಾರ್ಯಾಗಾರವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ. ಜವರೇಗೌಡ, ಸಂಪನ್ಮೂಲ ವ್ಯಕ್ತಿಗಳಾದ ಬೆಂಗಳೂರು ಜನಗಣತಿ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕ ಧನ್ಯ, ಜನಗಣತಿ ನೋಡಲ್ ಅಧಿಕಾರಿ ರಮೇಶ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಸಂಪನ್ಮೂಲ ವ್ಯಕ್ತಿಗಳು ಪವರ್ ಪಾಯಿಂಟ್ ಮೂಲಕ ಜನಗಣತಿ 2027 ಬಗ್ಗೆ ತರಬೇತಿ ನೀಡಿದರು. ಕಾರ್ಯಾಗಾರದಲ್ಲಿ ತಹಸೀಲ್ದಾರ್ಗಳು, ನಗರ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಜಿಲ್ಲಾ ಮಟ್ಟದ ಚಾರಣ ಚೂಡಾ ಅಧ್ಯಕ್ಷರಾದ ಮಹಮ್ಮದ್ ಅಸ್ಗರ್ ಮುನ್ನಾ ಅವರಿಂದ ಚಾಲನೆ. ನಗರದ ಹೊರವಲಯದಲ್ಲಿರುವ ಕರಿವರದರಾಜಸ್ವಾಮಿ ಬೆಟ್ಟದಲ್ಲಿಂದು ಜಿಲ್ಲಾ ಮಟ್ಟದ ಚಾರಣ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಮತ್ತು ರಾಮಸಮುದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಹಮ್ಮದ್ ಅಸ್ಗರ್ ಮುನ್ನಾ ಚಾಲನೆ ನೀಡಿದರು. ಜಿಲ್ಲೆಯ ಯುವಕ ಯುವತಿಯರನ್ನು ಸಾಹಸ ಚಟುವಟಿಕೆಗಳಲ್ಲಿ ಉತ್ತೇಜಿಸುವ ಸಲುವಾಗಿ ಕರಿವರದರಾಜಸ್ವಾಮಿ ಬೆಟ್ಟದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 1 ದಿನದ ಚಾರಣಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಸಿರು ನಿಶಾನೆ ತೋರಿಸಿದರು. ಈ ವೇಳೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣ ಹಾಗೂ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಹೆಚ್ಚಾಗಿ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಯುವಜನರು ಕ್ರೀಡಾ ಇಲಾಖೆ ಆಯೋಜಿಸುವ ಗುಡ್ಡಗಾಡು, ಓಟ, ಚಾರಣ, ಜಲಸಾಹಸ ಕ್ರೀಡೆಯಲ್ಲಿ ಪಾಲ್ಗೊಂಡು ಆತ್ಮಸ್ಥೈರ್ಯ ವೃದ್ಧಿಸಿಕೊಳ್ಳಬೇಕು. ಅದರಲ್ಲೂ ಯುವತಿಯರು ಜೀವನದಲ್ಲಿ ಎದುರಾಗುವ ಸಂಕಷ್ಟ ಎದುರಿಸಲು ಈ ಸಾಹಸ ಕ್ರೀಡೆ ನೆರವಾಗಲಿದೆ ಎಂದರು. ಜಿಲ್ಲಾ ಕ್ರೀಡಾಂಗಣ ಸಲಹಾ ಸಮಿತಿ ಸದಸ್ಯರು ಹಾಗೂ ಹಿರಿಯ ಕ್ರೀಡಾಪಟು ವಿ. ಶ್ರೀನಿವಾಸ ಪ್ರಸಾದ್ ರವರು ಮಾತನಾಡಿ, ಇಂದಿನ ಯುವಕರು ದೇಶದ ಆಸ್ತಿಯಾಗಿದ್ದು, ವಿದ್ಯಾರ್ಥಿಗಳು ಯುವಜನತೆ ಮೊಬೈಲ್ಗಳಿಗೆ ದಾಸರಾಗಿ ಹಾಗೂ ಮಾದಕ ವಸ್ತುಗಳಿಗೆ ಬಲಿಯಾಗಿ ತಮ್ಮ ಉತ್ತಮ ಜೀವನವನ್ನು ಕಳೆದುಕೊಳ್ಳಬಾರದು. ನಿರಂತರವಾಗಿ ಸಾಹಸ ಚಟುವಟಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಸದೃಢ ಸಮಾಜ ಕಟ್ಟಲು ಮುಂದಾಗಬೇಕೆಂದರು. ಚಾಮರಾಜನಗರ ಕೃಷಿ ವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ. ಪ್ರಕಾಶ್, ಅರಣ್ಯಾಧಿಕಾರಿ ನಜೀವುಲ್ಲಾ ಶರೀಫ್, ತಾಲೂಕು ಆರೋಗ್ಯಾಧಿಕಾರಿ ಡಾ. ಶ್ರೀನಿವಾಸ್, ವಾರ್ತಾ ಇಲಾಖೆ ವಾರ್ತಾ ಸಹಾಯಕ ಸುರೇಶ್ ಕುಮಾರ್, ಪೊಲೀಸ್ ಅಧಿಕಾರಿ ಮಾದೇಸ್ವಾಮಿ, ಪೊಲೀಸ್ ಗುಪ್ತಚರ ವಿಭಾಗದ ಸ್ವಾಮಿ, ಕ್ರೀಡಾ ಇಲಾಖೆ ತರಬೇತಿದಾರ ಗಣೇಶ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಚಾರಣ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಚಾಮರಾಜನಗರ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಸಂತೇಮರಡಿಯ ಕ್ರೀಡಾ ಮತ್ತು ಆರ್ಚರಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಹರದನಹಳ್ಳಿಯ ಪುರಾತನ ಐತಿಹಾಸಿಕ ದಿವ್ಯಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದ ಹಿನ್ನೆಲೆ
ಸ್ವಚ್ಛತಾ ಕಾರ್ಯ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿರುವ ಪುರಾತನ ಐತಿಹಾಸಿಕ ಶ್ರೀ ಕಾಮಾಕ್ಷಾಂಬಾ ಸಮೇತ ಶ್ರೀ ದಿವ್ಯಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವದ ಪ್ರಯುಕ್ತ 4 ದಿನಗಳಿಂದ ಹರದನಹಳ್ಳಿ ಮತ್ತು ಬಂಡಿಗೆರೆ ಗ್ರಾಮದ ಸ್ವಯಂ ಸೇವಕರಿಂದ ದೇವಸ್ಥಾನದ ಒಳಾಂಗಣ ಪ್ರಾಕಾರ, ಮೇಲ್ಛಾವಣಿ ಮೇಲೆ ಹೊರಾಂಗಣ ಆವರಣದಲ್ಲಿ ಹಾಗೂ ಮುಖ್ಯವಾಗಿ ದೇವಸ್ಥಾನದ ಮುಂಭಾಗದಲ್ಲಿನ ಆವರಣವನ್ನು ಪ್ಲಾಸ್ಟಿಕ್ ಮುಕ್ತ ಕಳೆ ಗಿಡಗಳ ನಿರ್ಮೂಲನೆ ಮಾಡಿ ಸ್ವಚ್ಛಗೊಳಿಸುವ ಕಾರ್ಯ ನಡೆಯುತ್ತಿದೆ. ಗಿಡಗಳನ್ನು ಬೆಳೆಸಿ ವೃಕ್ಷವನವನ್ನು ನಿರ್ಮಾಣ ಮಾಡುವ ಗುರಿಯನ್ನು ಹಾಗೂ ನಿರಂತರವಾಗಿ ಸ್ವಚ್ಛತಾ ಕಾರ್ಯವನ್ನು ಹರದನಹಳ್ಳಿ ಮತ್ತು ಬಂಡಿಗೆರೆ ಗ್ರಾಮದ ಸ್ವಯಂ ಸೇವಕರ ತಂಡದಿಂದ ಎಲ್ಲರ ಸಹಕಾರದಿಂದ ಮಾಡಲಾಗುತ್ತಿದೆ. ಕೊಳ್ಳೇಗಾಲದಲ್ಲಿ ಪಿ. ಲಂಕೇಶ್ ರವರ ವ್ಯಕ್ತಿತ್ವ ಉಪನ್ಯಾಸ ಕಾರ್ಯಕ್ರಮ. ಚಾಮರಾಜನಗರ ಜಿಲ್ಲಾ ಸಾಹಿತ್ಯ ವಿಚಾರ ವೇದಿಕೆ ಪಿ. ಲಂಕೇಶ್ ರವರ ಜನ್ಮದಿನಾಚರಣೆ ಪ್ರಯುಕ್ತ ಪಿ. ಲಂಕೇಶರ ವ್ಯಕ್ತಿತ್ವ ಉಪನ್ಯಾಸ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ತಾಲೂಕಿನ ಮಹದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಯಿತು. ಲಂಕೇಶರ ಜೊತೆ ನೇರ ಒಡನಾಡಿಯಾಗಿದ್ದ ಪತ್ರಕರ್ತರು, ಚಿಂತಕರು ಆದ ಸ್ವಾಮಿ ಆನಂದರವರು ಕಾರ್ಯಕ್ರಮ ನಡೆಸಿಕೊಟ್ಟರು. ಲಂಕೇಶರ ವ್ಯಕ್ತಿತ್ವ, ಪತ್ರಿಕಾ ಧರ್ಮ ಹಾಗೂ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹಲವು ಬಗೆಯ ಒಳನೋಟ ಅನಾವರಣಗೊಳಿಸಿದರು. ಶಾಲಾ ದಿನಗಳಲ್ಲಿ ನಾನು ಲಂಕೇಶ್ ಪತ್ರಿಕೆ ಗಂಭೀರ ಓದಿಗನಾಗಿದ್ದೆ. ಅದರ ಪ್ರಭಾವದಿಂದಲೇ ನಾನು ಸಹ ಒಬ್ಬ ಪತ್ರಕರ್ತನಾಗಿ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಕೆಲಸ ಮಾಡಬೇಕೆಂದು ತೀರ್ಮಾನಿಸಿದೆ. ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಕ್ಕೆನ್ನುವ ಉದ್ದೇಶದಿಂದ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಒಂದು ಜಲಾಶಯದ ವರದಿಯನ್ನು ಬರೆದು ಆ ಲೇಖನದ ಜೊತೆಗೆ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕೆಂಬ ನನ್ನ ಬಯಕೆಯನ್ನು ಒಂದು ಚೀಟಿಯಲ್ಲಿ ಬರೆದು ಪೋಸ್ಟ್ ಮಾಡಿದೆ. ಮುಂದಿನ ವಾರದ ಪತ್ರಿಕೆಯ ಮುಖಪುಟದಲ್ಲಿ ಅದರ ಶೀರ್ಷಿಕೆ ಇತ್ತು. ಒಳಗಡೆ ಲೇಖನ ಪ್ರಕಟವಾಗಿತ್ತು. 2-3 ದಿನ ಕಳೆಯುವುದರೊಳಗಾಗಿ ನನ್ನ ಫೋಟೋ ಸಹಿತ ಲಂಕೇಶ್ ಪತ್ರಿಕೆಯ ವರದಿಗಾರರು ಮೈಸೂರು ಜಿಲ್ಲೆ ಅನ್ನುವ ಕಾರ್ಡ್ ಒಂದನ್ನು ನನ್ನ ವಿಳಾಸಕ್ಕೆ ಪೋಸ್ಟ್ ಅಲ್ಲಿ ಬಂತು. ಇದು ಒಂದು ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ, ಅದು ಲಂಕೇಶ್ ರವರ ವ್ಯಕ್ತಿತ್ವ ಎಂದರು. ಪತ್ರಿಕೆಯ ಬರಹದಲ್ಲಾಗಲಿ ಸಾಹಿತ್ಯ ಕೃತಿಗಳಲ್ಲಾಗಲಿ ಅವರ ಭಾಷೆ ಕ್ಲಿಷ್ಟವಾಗಿರುತ್ತಿಲ್ಲ, ಬದಲಿಗೆ ಸಂಕ್ಷಿಪ್ತವಾಗಿ ಸರಳವಾಗಿ ಇರುತ್ತಿದ್ದರಿಂದ ಅವರ ಕೃತಿಗಳನ್ನೆಲ್ಲರೂ ಸುಲಭವಾಗಿ ತಲುಪುತ್ತಿದ್ದವು. ಇಡೀ ಕರ್ನಾಟಕವನ್ನು ಪ್ರಭಾವಿಸಿದ ಹಲವು ಚಿಂತಕರಲ್ಲಿ ಲಂಕೇಶ್ ಸಹ ಒಬ್ಬರು ಎನ್ನುವುದು ನಾವು ಮರೆಯಬಾರದೆಂದು ಸ್ವಾಮಿ ಆನಂದ್ ವಿವರಿಸಿದರು. ಚಾಮರಾಜನಗರ ಹಿರಿಯ ಸಾಹಿತಿ ಕೆ. ವೆಂಕಟರಾಜ್ ಮಾತನಾಡಿ, ಲಂಕೇಶರ ನಾಟಕಗಳ ಪ್ರಾಮುಖ್ಯತೆ, ಅದರಲ್ಲೂ ಗುಣಮುಖ ನಾಟಕ ಕನ್ನಡ ಶ್ರೇಷ್ಠ ನಾಟಕಗಳಲ್ಲಿ ಒಂದು ಎನ್ನುವುದನ್ನು ವಿವರಿಸಿದರು. ಲಂಕೇಶರು ಕಟ್ಟಿದ ರಾಜಕೀಯ ಸಂಘಟನೆಯಾದ ಪ್ರಗತಿ ರಂಗದ ಸಂದರ್ಭದಲ್ಲಿ ನಡೆದ ಹಲವಾರು ಸ್ವಾರಸ್ಯಕರ ಸಂಗತಿಗಳನ್ನು ಮೆಲುಕು ಹಾಕಿದರು. ಚಕೋರ ವೇದಿಕೆ ಸಂಚಾಲಕ, ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಪ್ರಕಾಶ್ ರಾಜ್ ಮೇಹು ಅವರು ಮಾತನಾಡಿ, ಸಾಹಿತ್ಯ ಸದಾ ಸಮತೆಗಾಗಿ ಹಾತೊರೆಯಬೇಕು. ಯಾವ ಬರಹವು ದೇಶಾತೀತ, ಕಾಲಾತೀತ, ಜಾತ್ಯತೀತವಾಗಿ ಮೂಡಿಬರುವುದೋ, ಮಾನವೀಯತೆಗಾಗಿ ಮಿಡಿಯುವುದೋ ಅಂತಹ ಸಾಹಿತ್ಯ ಶಾಶ್ವತವಾಗಿ ಉಳಿದು ಬೆಳೆಯುತ್ತದೆ ಎಂದರು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ. ಜಯಲಕ್ಷ್ಮಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಎಚ್.ಎಸ್. ಪ್ರೇಮಲತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿವೃತ್ತ ಪ್ರಾಧ್ಯಾಪಕರು, ಚಿಂತಕರಾದ ಪ್ರೊಫೆಸರ್ ಎ.ಎಂ. ಶಿವಸ್ವಾಮಿ ಅವರು ಹಲವು ಭಾವಗೀತೆಗಳನ್ನಾಡುವ ಮೂಲಕ ಕಾರ್ಯಕ್ರಮಕ್ಕೆ ಭಾವಸ್ಪರ್ಶ ನೀಡಿದರು. ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ನಾಮಫಲಕ ಅನುಷ್ಠಾನಗೊಳಿಸಿದ ಜಿಲ್ಲಾಧಿಕಾರಿ ನಡೆ ಖಂಡಿಸಿ ಪ್ರತಿಭಟನೆ. ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮೈಸೂರು ಮತ್ತು ನರಸೀಪುರ ಟೋಲ್ನಲ್ಲಿ ಪ್ರಾಥಮಿಕ ಭಾಷೆಯಾಗಿ ಕನ್ನಡವನ್ನು ಬರೆಯಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಚಾಗೋ ನಾಗರಾಜ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಮೈಸೂರು ನಂಜನಗೂಡಿಗೆ ಬರುವ ಟೋಲ್ ಮತ್ತು ಟಿ. ನರಸೀಪುರ ಟೋಲ್ ಬಳಿ ಕನ್ನಡ ನಾಮಫಲಕದಲ್ಲಿ ಪ್ರಾಥಮಿಕ ಭಾಷೆಯನ್ನು ಕನ್ನಡ ಬರೆಯದೆ ಅಪಮಾನ ಮಾಡಿ ಆಂಗ್ಲ ಭಾಷೆಗೆ ಮಾನ್ಯತೆ ನೀಡಿ ಆಂಗ್ಲ ಭಾಷೆ ಬೆಳೆಸುವಂತೆ ಮಾಡಿರುವ ನೀತಿ ಖಂಡಿಸಿ ಅದರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ಮಾಡಿದ್ದರೂ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಭಾಷೆಯ ಮೇಲಿರುವ ಬೇಜವಾಬ್ದಾರಿ ತೋರಿಸುತ್ತದೆ. ಕನ್ನಡ ಭಾಷೆ ಅನುಷ್ಠಾನ ವರ್ಷ 2024ರ ಕರ್ನಾಟಕ ಸರ್ಕಾರದ ಸುತ್ತೋಲೆ ಉಲ್ಲಂಘನೆಯಾಗಿದ್ದರೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಕನ್ನಡ ಭಾಷೆಗೆ ಅಪಮಾನವಾಗುವಂತೆ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದರೂ ಕನ್ನಡ ಭಾಷೆಯನ್ನು ಬೆಳೆಸಿ ರಕ್ಷಣೆ ಮಾಡುವಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಿಬ್ಬಂದಿ ವರ್ಗ ಸಂಪೂರ್ಣ ವಿಫಲವಾಗಿದ್ದಾರೆ. ಕನ್ನಡ ಭಾಷೆ ಅನುಷ್ಠಾನವಾಗುವಂತೆ ಟೋಲ್ಗಳಲ್ಲಿ ಕ್ರಮ ಕೈಗೊಳ್ಳಬೇಕು. ನಮ್ಮ ಸಂಘಟನೆಯು ಇನ್ನು 2-3 ದಿನದಲ್ಲಿ ಟೋಲ್ ಬಳಿ ಬಂದು ನಾಮಫಲಕಗಳಿಗೆ ಬಣ್ಣ ಬಳಿದು ತೆರವುಗೊಳಿಸಿ ಉಗ್ರವಾದ ರೀತಿ ಹೋರಾಟ ನಡೆಸಿ ಕನ್ನಡ ಭಾಷೆ ಅನುಷ್ಠಾನವನ್ನು ನಾವೇ ಮಾಡುತ್ತೇವೆ. ಮುಂದಾಗುವ ಅನಾಹುತಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ವರ್ಗ ನೇರವಾಗಿ ಹೊಣೆಗಾರರಾಗುತ್ತಾರೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷ ಸಂತೋಷ್, ಗೌತಮ್, ಅನುರಾಜ್ ಗೌಡ, ಮನು ಗೌಡ, ಸಿಂಧುವಳ್ಳಿ ಶಿವಕುಮಾರ್, ಕೀರ್ತಿಕುಮಾರ್, ಬೇರೇಗೌಡ, ಮಂಜುನಾಥ್, ಸುರೇಶ್, ಮಧು, ಉಮೇಶ್, ಹೊನ್ನರಶೆಟ್ಟಿ, ಹುಂಡಿ ದೇವರಾಜ್, ಮಲ್ಲೈನ್ಪುರ ದೊರೆಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. 2027ರ ಜನಗಣತಿ, ನಿಖರ ಪಾರದರ್ಶಕ ಜನಗಣತಿಯಿಂದ ಸರ್ಕಾರಿ ಸೌಲಭ್ಯಗಳ ಸಮರ್ಪಕ ವಿತರಣೆ. ಜಿಲ್ಲಾಧಿಕಾರಿ ಶ್ರೀರೂಪ. ಜಿಲ್ಲಾ ಮಟ್ಟದ ಚಾರಣ, ಚೂಡಾ ಅಧ್ಯಕ್ಷರಾದ ಮಹಮ್ಮದ್ ಅಸ್ಗರ್ ಮುನ್ನಾ ಅವರಿಂದ ಚಾಲನೆ. ಹರದನಹಳ್ಳಿಯ ಪುರಾತನ ಐತಿಹಾಸಿಕ ದಿವ್ಯಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದ ಹಿನ್ನೆಲೆ ಸ್ವಚ್ಛತಾ ಕಾರ್ಯ.
ಕೊಳ್ಳೇಗಾಲದಲ್ಲಿ ಪಿ ಲಂಕೇಶ್ ರವರ ವ್ಯಕ್ತಿತ್ವ ಉಪನ್ಯಾಸ ಕಾರ್ಯಕ್ರಮ. ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ನಾಮಫಲಕ ಅನುಷ್ಠಾನಗೊಳಿಸಿದ ಜಿಲ್ಲಾಧಿಕಾರಿ ನಡೆ ಖಂಡಿಸಿ ಪ್ರತಿಭಟನೆ.